ನಮಸ್ತೆ ಕೋಚ್. ನಮಸ್ತೆ ಕಣ್ರಪ್ಪ. ಕೋಚ್, ನಾ ಚಿಕ್ಕ ವಯಸ್ಸಿಂದ ಪೊಲೀಸ್ ಆಗ್ಬೇಕಂತ ಅನ್ಕೊಂಡಿದ್ದೀನಿ ಕೋಚ್. ಪೊಲೀಸ್ ಆಗ್ಬೇಕಂದ್ರೆ ಏನ್ ಮಾಡಬೇಕು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಕೋಚ್. ನೀನೀಗ ಅನ್ಕೊಂಡಿರೋದು KSP ಆಗ್ಬೇಕಂತ ಕಣಪ್ಪ. KSP ಅಂದ್ರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ. ಕರ್ನಾಟಕ ಸ್ಟೇಟ್ ಪೊಲೀಸ್ ಆಗ್ಬೇಕಂದ್ರೆ ಒಂದು 10th ಮುಗಿಸಿರ್ಬೇಕು, ಅಥವಾ PUC ಮುಗಿಸಿರ್ಬೇಕು, ಅಥವಾ ಡಿಗ್ರಿ ಮುಗಿಸಿರ್ಬೇಕು. ಈ ಕೋರ್ಸ್ ಗಳನ್ನ ನೀವು ಮುಗಿಸಿದ್ರೆ KSP ಆಗೋದು ಆರಾಮಪ್ಪ. ಕೋಚ್, 10th ಪಾಸ್ ಆದ್ರೆ KSP ಅಲ್ಲಿ ಯಾವ ಪೋಸ್ಟ್ ಸಿಗುತ್ತೆ? ಫಸ್ಟ್ ಒನ್ ಕಣಪ್ಪ KSRP ಅಂತ, ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್. ಇದಕ್ಕೆ ನೀನ್ ಕ್ವಾಲಿಫೈ ಆಗ್ಬೇಕಂದ್ರೆ 10th ಪಾಸ್ ಆದ್ರೆ ಸಾಕು. ಸೆಕೆಂಡ್ ಪೋಸ್ಟ್ ಗೆ ನೀನ್ ಯಾವ್ದಕ್ ಅಪ್ಲೈ ಮಾಡಬಹುದಂದ್ರೆ CAR ಕಣಪ್ಪ, ಸಿಟಿ ಆರ್ಮ್ಡ್ ರಿಸರ್ವ್ ಅಂತ. ಇದಕ್ ಕೂಡ ನೀನ್ 10th ಪಾಸ್ ಆಗಿದ್ರೆ ಅಪ್ಲೈ ಮಾಡಬಹುದು. ಥರ್ಡ್ ಪೋಸ್ಟ್ ಕಣಪ್ಪ, ನೀವ್ ಯಾವ್ದಕ್ ಅಪ್ಲೈ ಮಾಡಬಹುದಂದ್ರೆ DAR, ಇದು ಡಿಸ್ಟ್ರಿಕ್ಟ್ ಆರ್ಮ್ಡ್ ರಿಸರ್ವ್ ಪೊಲೀಸ್ ಅಂತ. ಇದಕ್ಕೂ ಕೂಡ ನೀವು ಅಪ್ಲೈ ಮಾಡಬಹುದು. ಫೋರ್ತ್ ಒನ್ ಕಣಪ್ಪ, ನೀ 10th ಮೇಲೆ ಆಗ್ಬೇಕಾಗಿರೋ ಪೋಸ್ಟ್ ಯಾವ್ದಂದ್ರೆ ವೈರ್ಲೆಸ್ ಅಂತ. ಇದು ನಿನ್ಗೆ ಏನಾದ್ರೂ ಕಂಪ್ಯೂಟರ್ ಬೇಸ್ಡ್ ನಿಂದು ಕೋರ್ಸ್ ಮುಗ್ದಿತ್ತು ಅಂದ್ರೆ ಇದಕ್ಕೆ ಅಪ್ಲೈ ಮಾಡಬಹುದು. 12th ಪಾಸ್ ಆದವರಿಗೆ KSP ಯಾವ ಪೋಸ್ಟ್ ಸಿಗುತ್ತೆ ಕೋಚ್? ನಂಬರ್ 1 ಕಣಪ್ಪ, ನಿಮ್ದೇನಾದ್ರೂ PUC ಪಾಸ್ ಆಗಿತ್ತಂದ್ರೆ ನೀವು ಸಿವಿಲ್ ಪೋಸ್ಟ್ ಗೆ ಅಪ್ಲೈ ಮಾಡಬಹುದು. ಸೆಕೆಂಡ್ ಪೋಸ್ಟ್ ಕಣಪ್ಪ, ಇದನ್ನ ನೀವು 10th ಮೇಲೂ ಹಾಕ್ಬಹುದು, PUC ಮೇಲೆ ಹಾಕ್ಬಹುದು. ಅದ್ ಯಾವ್ದಂದ್ರೆ KSISF ಅಂತ, ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ. ಇಷ್ಟೆಲ್ಲ ಪೋಸ್ಟ್ ಗಳು ನಿಮ್ಮ 10th ಮತ್ತೆ PUC ಆಗಿದ್ರೆ ಸಾಕು ಕಣಪ್ಪ, ನೀವು ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಟೈಮ್ ನಿಮ್ಗೆ ಫಿಸಿಕಲ್ ಗೆ ಯಾವ ತರ ನೀವು ರೆಡಿ ಆಗ್ಬೇಕಂತ ಹೇಳ್ಕೊಡ್ತೀನಿ, ಆಯ್ತಾ?